ಈಗಾಗಲೇ ನಮ್ಮ ಜೊತೆ ಹೆಸ್ಕಾಂ ಅಧ್ಯಕ್ಷರಾದಂಥ ಅಜಂಪೀರ್ ಖಾದ್ರಿ ಅವರು ಇದ್ದಾರೆ. ಹೆಸ್ಕಾಂ ಅಧ್ಯಕ್ಷ ಆದ ನಂತರ ಏನೇನು ಕೆಲಸ ಮಾಡಿದರೆ ಅವರನ್ನು ಕೇಳೋಣ. ಸರ್, ಈಗಾಗಲೇ ನೀವು ಹೆಸ್ಕಾಂ ಅಧ್ಯಕ್ಷರಾಗಿದ್ದೀರಾ, ಏನೇನು ಅಂದರೆ ರೈತರಿಗಾಯಿತು ಇನ್ನು ಉಳಿದವರಿಗೆ ಏನೇನು ಕೆಲಸ ಮಾಡಿದ್ದೀರಾ ಸರ್? ನೋಡಿ, ಒಂದು ವರ್ಷದ ಮೇಲೆ ಆಯಿತು ನಾವು ಹೆಸ್ಕಾಂ ಅಧ್ಯಕ್ಷ ಆಗಿ. ಈ ಹಿಂದೆ ಹೆಸ್ಕಾಂ ಏನಿದೆ ಬೆಳಗಾಂ ಡಿವಿಷನ್ಗೆ 7 ಜಿಲ್ಲೆ ವ್ಯಾಪ್ತಿಯಲ್ಲಿ ಬರುವಂಥ ಒಂದು ಸಂಸ್ಥೆ. ಅಲ್ಲೇ IAS ಆಫೀಸರ್ MD ಆಗಿರ್ತಿದ್ರು. ಅವ್ರ ಮುಖಾಂತರ ಹೆಸ್ಕಾಂ ವ್ಯಾಪ್ತಿಯಲ್ಲಿ ಕೆಲಸ ಆಗ್ತಿದ್ವು. ಬಟ್ ಇವತ್ತು ನಾನು ಒಬ್ಬ ರಾಜಕಾರಣಿ, ಮೊಟ್ಟ ಮೊದಲನೇದಾಗಿ ಹೆಸ್ಕಾಂ ಚೇರ್ಮನ್ ಆಗಿ ನನಗೆ ಮಾಡಿದ್ದಾರೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು, DK ಶಿವಕುಮಾರ್ ಸಾಹೇಬರು ಮತ್ತು ನಮ್ಮ ಪಕ್ಷದ ಎಲ್ಲ ನಾಯಕರು ಸೇರಿ. ಈಗೇನಾಗಿದೆ, ನಾನು ಚೇರ್ಮನ್ ಆಗೋದ್ರಿಂದ ಎಲ್ಲ ಸಾರ್ವಜನಿಕರು ದೊಡ್ಡ ಸಂಖ್ಯೆಯಲ್ಲಿ ನನ್ನ ಹತ್ರ ಬರ್ತಾರೆ, ಆಫೀಸ್ಗೆ ಇಲ್ಲಿ ಬರ್ತಾರೆ. ಮತ್ತು ಎಲ್ಲ ಕಡೆ ನಾನು ವಿಸಿಟ್ ಮಾಡ್ತೀನಿ, ಜಿಲ್ಲಾ ವ್ಯಾಪ್ತಿ, ತಾಲೂಕು ವ್ಯಾಪ್ತಿ. ಭಾಳಷ್ಟು ಸಮಸ್ಯೆಗಳು ಇದ್ದು ಆ ಸಮಸ್ಯೆಗಳಿಗೆ ಪರಿಹಾರ ಕಂಡುಹಿಡಿಯುವಂಥ ಕೆಲಸ ನಾನು ಮಾಡಿದ್ದೇನೆ. ಈಗ ಉದಾಹರಣೆಗೆ ಇಲ್ಲೇ ನಮ್ಮ 60 ವರ್ಷ ಐತಿ ಕಂಬ ಹಾಕಿ ನಮ್ಮ ಈ ದರ್ಗಾ ವ್ಯಾಪ್ತಿಯಲ್ಲಿ. ಹಂಗೆ 60-50 ವರ್ಷ ಹಳೆ ಕಂಬಗಳು, ಆ ವೈರ್ಗಳು ಎಲ್ಲ ರಸ್ಟ್ ಹಿಡಿದು ವೈರ್ಗಳು, ಅಲ್ಲಿ ಕರೆಂಟ್ ವಿದ್ಯುತ್ತನ್ನು ಸಮರ್ಪಕವಾಗಿ ಬರುವಂಥದ್ದು ಇರ್ತಿದ್ದಿಲ್ಲ. ಅಂಥವೆಲ್ಲ ಗುರುತಿಸಿ ಈ ಕಾಲನಿ, SC/ST ಕಾಲನಿ, ಸ್ಲಂಬು ಏರಿಯಾ ಮತ್ತು ಸಾರ್ವಜನಿಕರಿಗೆ ಅನುಕೂಲ ಆಗುವಂಥ ಕೆಲಸ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಕಿಲೋಮೀಟರ್ ಗಟ್ಟಲೆ ಮಾಡ್ತಾಯಿದ್ದೀವಿ. ಜೊತೆಗೆ ನಮ್ಮ ಸರ್ಕಾರ, ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರ ಸರ್ಕಾರ, DK ಶಿವಕುಮಾರ್ ಸಾಹೇಬ್ರ ಸರ್ಕಾರ, ನಮ್ಮ ಜಾರ್ಜ್ ಸಾಹೇಬ್ರ ಸರ್ಕಾರ, ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಇದ್ದ ಸಂದರ್ಭದಲ್ಲಿ 1,04,000 ರೈತರಿಗೆ RR ನಂಬರ್ ಕೊಟ್ಟಿದ್ದೀವಿ ನಾವು. 1,04,000. ಯಾಕೆಂದರೆ ಅವರು ಅಕ್ರಮ್ ಸಕ್ರಮ್ನಲ್ಲಿ ಅದು ಕನೆಕ್ಷನ್ ಮಾಡಿಕೊಂಡು ವಿದ್ಯುತ್ತನ್ನು ಬಳಸ್ತಿದ್ರು IP ಸೆಟ್ಗೆ. ಅದು ಅನ್ಅಥರೈಸ್ IP ಸೆಟ್ಗೆ 1,04,000 ರೈತರಿಗೆ ನಾವು ಇವತ್ತು ದೊಡ್ಡ ಸಂಖ್ಯೆಯಲ್ಲಿ, ಭಾರಿ ದೊಡ್ಡ ಅಚೀವ್ಮೆಂಟ್ ಇದು ನಮ್ಮ ಸರ್ಕಾರದಿಂದ, ಇಂಧನ ಇಲಾಖೆಯಿಂದ, ಹೆಸ್ಕಾಂ ಸಂಸ್ಥೆಯಿಂದ ನಾವು ಮಾಡ್ತಾಯಿದ್ದೀವಿ. ಈಗಾಗಲೇ ಭಾಳ 50-60% ಮೇಲೆ ಕೆಲಸ ಮುಗಿದಿದೆ. ಇನ್ನು 40% ಇದೆ. ಅದು ಕೆಲಸ ಪ್ರಗತಿಯಲ್ಲಿ ಇದೆ. 1,04,000 ರೈತರಿಗೆ ನಾವು ರೆಗ್ಯುಲರ್ ಮಾಡೀವಿ, RR ನಂಬರ್ ಕೊಟ್ಟಿವಿ. ತದನಂತರ 2023 ಆಚೆ ಅಕ್ರಮ್ ಸಕ್ರಮ್ ಬಂದಾಯಿತು. ಅಕ್ರಮ್ ಸಕ್ರಮ್ ಯಾರಿಗೆ ಕನೆಕ್ಷನ್ ಕೊಡಬಾರ್ದು ಅಂತೇಳಿ ಸರ್ಕಾರ, ಹಿಂದಿನ BJP ಸರ್ಕಾರ ಇದ್ದಾಗ ಆದೇಶ ಆಯ್ತದು. ಈಗಿನ ಇವಾಗ ರೈತರಿಗೆ ಭಾಳ ಸಮಸ್ಯೆ ಆಗೋದ್ರಿಂದ ನಮ್ಮ ಮುಖ್ಯಮಂತ್ರಿಗಳು ಮತ್ತು ಇಂಧನ ಸಚಿವರು ರೈತರ ಬಗ್ಗೆ ಅತ್ಯಂತ ಕಾಳಜಿ, ಕಳಕಳಿ ವಹಿಸಿ ಶೀಘ್ರ ಸಂಪರ್ಕ ಅನ್ನುವಂಥ ಒಂದು ಅತ್ಯಂತ ರೈತರಿಗೆ ಅನುಕೂಲ ಆಗುವಂಥ ಒಂದು ಯೋಜನೆ ತಂದಿದ್ವಿ ನಾವು. ಶೀಘ್ರ ಸಂಪರ್ಕ ಅಂದರೆ ಈಗ ನೀವು ರೈತರು ಆಗಿ ಒಂದು ಕೊಳವೆ ಬಾವಿ ಕೊರಿತೀರಿ, ಬೋರ್ವೆಲ್ ಹೊಡಿತೀರಿ, ನಿಮಗೆ ಕರೆಂಟಲ್ಲೇ ಅಕ್ರಮ್ ಸಕ್ರಮನಲ್ಲಿ ತಗೊಳ್ಳಿಕ್ಕೆ ಆಗೋದಿಲ್ಲ, ಕಾನೂನಿಲ್ಲ. ಹಾಗಾಗಿ 2 ರೈತರು ಸೇರಿಕೊಂಡು ನೀವು ಶೀಘ್ರ ಸಂಪರ್ಕ ಅರ್ಜಿ ಹಾಕಿದರೆ ನಾವು ಇಲಾಖೆಯಿಂದ 25 TC ಫ್ರೀ ಕೊಡ್ತೀವಿ. ಕಂಬ ತಂತಿ ನೀವು ಹಾಕ್ಕೋಬೇಕು. ಇದು ಒಂದು ಅತ್ಯಂತ ರೈತರಿಗೆ ಅನುಕೂಲ ಆಗುವಂಥ ಯೋಜನೆ. ತತ್ಕಾಲ್ ಟಿಕೆಟ್ ಹೆಂಗೆ ನಾವು ತೊಗೊತೀವಿ ಎಮರ್ಜೆನ್ಸಿ, ಹಂಗೆ ತತ್ಕಾಲ್ ಅಂತೇಳಿ ಇದು ಶೀಘ್ರ ಸಂಪರ್ಕ ಅಂತೇಳಿ ಯೋಜನೆ. ಈಗಾಗಲೇ ಭಾಳಷ್ಟು ರೈತರು ಮುಂದೆ ಬಂದರು, ಭಾಳಷ್ಟು TC ಕೊಡ್ತಾಯಿದ್ವಿ, 25 TC, 25 TC. ಇದು ರೈತರಿಗೆ ಅನುಕೂಲ ಆಗುವಂಥದ್ದು. ಜೊತೆಗೆ ನಾವು ಬಡವ್ರ ಮನೆ ಮುಂದೆ ಸ್ಲ್ಯಾಬ್ ಮೇಲೆ ತಂತಿ ಬಂದಿರ್ತಾವೆ, ಕಂಬ ಬಂದಿರ್ತಾವೆ, ಅದೆಲ್ಲ ರಿಮೂವ್ ಮಾಡಿ ಬೇರೆ ಕಡೆ ಶಿಫ್ಟ್ ಮಾಡುವಂಥ ಕೆಲಸ ಮಾಡ್ತಾಯಿದ್ದೀವಿ. ಮತ್ತು ಭಾಳಷ್ಟು ನಮ್ಮ ಜನರು ಬಂದು ದೇವಸ್ಥಾನಗಳಿಗೆ, ಅನೇಕ ಪ್ರಾರ್ಥನಾ ಮಂದಿರಗಳಿಗೆ ಕರೆಂಟ್ ಕನೆಕ್ಷನ್ ಬೇಕಂದಾಗ ಅದು ಏನು ಅದರದ್ದು ಡಿಪಾಸಿಟ್ ಕಟ್ಕೊಂಡು ತಕ್ಷಣ ಮಾಡುವಂಥ ಕೆಲಸ ನಾನು ಮಾಡ್ತಾಯಿದ್ದೀನಿ. ಮತ್ತು ಪಾರದರ್ಶಕತೆ, ಪ್ರಾಮಾಣಿಕತೆ ನಮ್ಮ ಇಲಾಖೆ ಬಂದ ನಂತರ ಅದು ಭಾಳ ಸಮರ್ಪಕವಾಗಿ ನಾವು ನಡೆಸ್ತಾ ಇದ್ದೀವಿ. ಒಟ್ಟಾರೆ ಹೆಸ್ಕಾಂ ಲಾಭದಾಯಕದತ್ತು ಹೋಗ್ತಾ ಇದ್ದೀವಿ. ಮೊನ್ನೆ ತಾನೇ ನೀವೆಲ್ಲ ನೋಡಿದಿರಿ, ಹೆಸ್ಕಾಂಗೆ ಇಷ್ಟು ಲಾಭ ಆಗಿದೆ ಮತ್ತು ಎಲ್ಲ ಬೆನಿಫಿಷರೀಸ್ಗೆ, ನಮ್ಮ ಗ್ರಾಹಕರಿಗೆ ತಿಂಗಳಕ್ಕೆ ಎಷ್ಟು % ಇದೆ ಅದು ಅಮೌಂಟ್, ಅಷ್ಟು ಅಮೌಂಟ್ ಅವರು ಇದಕ್ಕೆ ಡಿಡಕ್ಟ್ ಮಾಡಿ ನಾವು ಬಿಲ್ ತೊಗೊತಾ ಇದ್ದೀವಿ. ಇದೆಲ್ಲ ಹೆಸ್ಕಾಂ ಮತ್ತು ರೈತರಿಗೆ ಅನುಕೂಲ ಆಗುವಂಥದ್ದು. ಆಮೇಲೆ ರೈತರಿಗೆ 7 ತಾಸು ಕರೆಂಟ್ ನಿರಂತರವಾಗಿ ಕೊಡುವಂಥದ್ದು ಕೂಡ ಅದಕ್ಕೆ ಭಾಳ ನಾವು ಒತ್ತು ಕೊಡ್ತಾಯಿದ್ದೀವಿ. ನಮ್ಮ ರೈತರು ಕೆಲವರು 4 ತಾಸು ಮೊದಲು ಕೊಡ್ರಿ, 3 ತಾಸು ಆಮೇಲೆ ಕೊಡ್ರಿ ಅಂತಾರೆ. ಆ ಥರನೂ ಮಾಡ್ತಾಯಿದ್ದೀವಿ. ವಿಶೇಷವಾಗಿ ನಿಕಟಪೂರ್ವ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು, ಜಾರ್ಜ್ ಸಾಹೇಬರು ಮತ್ತು DK ಶಿವಕುಮಾರ್ ಸಾಹೇಬರು, ಇವರೆಲ್ಲ
ರೈತರಿಗೆ ರಾತ್ರಿ ಕರೆಂಟ್ ಕೊಡೋದು ಬದಲಾಗಿ ಡೇದಲ್ಲಿ ಕೊಡಬೇಕು. ರೈತರು ರಾತ್ರಿ ಹೊಲಕ್ಕೆ ಹೋದರೆ ಅಪಾಯಕಾರಿ, ಹಾವು ಹುಳ ಹುಪ್ಪಡಿ ಇರ್ತಾವೆ ಅಂಥೇಳಿ ಡೇದಲ್ಲಿ ಕೊಡಬೇಕಂತೇಳಿ ಏನೇನು ನಮ್ಮ ಗ್ರಿಡ್ ಇರ್ತಾವಲ್ಲ, ಆ ಗ್ರಿಡ್ಡಿನ ಪಕ್ಕದಲ್ಲಿ ಅಥವಾ ಗ್ರಿಡ್ಡಿನ ಅದು ಅಚ್ಚುಕಟ್ಟು ಪ್ರದೇಶದಲ್ಲಿ ಆ ಏರಿಯಾದಲ್ಲಿ ಸೋಲಾರೈಸೇಷನ್ ಯಾರು ಮಾಡೋಕ್ಕೆ ಮುಂದೆ ಬಂದರೆ ಅವರಿಗೆ ಅಲ್ಲಿ ಸೋಲಾರ್ ಮಾಡಿ ಆ ಪವರನ್ನು ಗ್ರಿಡ್ಗೆ ತೊಗೊಂಡು ರೈತರಿಗೆ ಡೇನಲ್ಲಿ ಕರೆಂಟ್ ಕೊಡುವಂಥದ್ದು ಇದು ವಿಶೇಷವಾಗಿ ನಮ್ಮ ಸರ್ಕಾರ, ನಮ್ಮ ಪಕ್ಷ ರೈತರ ಬಗ್ಗೆ ಕಾಳಜಿ ಇಟ್ಟು ಮಾಡಿರ್ತಕ್ಕಂಥದ್ದು. ಆಮೇಲೆ ನಾನು ಮೊನ್ನೆ ನಮ್ಮ ಹಿಂದಿನ CM DK ಶಿವಕುಮಾರ್ ಸಾಹೇಬರು ನಮ್ಮ ಎನರ್ಜಿ ಡಿಪಾರ್ಟ್ಮೆಂಟ್ ಎಲ್ಲ ನೌಕರರ ಸನ್ಮಾನ ಸಮಾರಂಭದಲ್ಲಿ ಭಾಳ ಒಂದು ವಿಷಯ ಮಾತಾಡಿದರು. ನನಗೆ ಭಾಳ ಅದು ಆಶ್ಚರ್ಯ ಆಯಿತು ಕೇಳಿ, ಭಾಳ ಹಿಡಿಸ್ತು. ನೋಡಿ, ಸನ್ಮಾನ್ಯ DK ಶಿವಕುಮಾರ್ ಸಾಹೇಬರು ಇಂಧನ ಸಚಿವರು ಇದ್ದಾಗ ಪಾವಗಡ ಹತ್ರ ದೊಡ್ಡೊಂದು ಸೋಲಾರ್ ಇದು ಮಾಡಿದ್ದಾರೆ, ಪಾರ್ಕ್ ಭಾಳ ದೊಡ್ಡದು ಮಾಡಿದ್ದಾರೆ, ಭಾಳ ದೊಡ್ಡದು ಸೋಲಾರ್ ಪಾರ್ಕ್ ಮಾಡಿದ್ದಾರೆ. ಅವಾಗ ಎಲ್ಲರೂ ಟೀಕಾ ಮಾಡಿದರು, ಇದೇ BJPಯವರು, DK ಶಿವಕುಮಾರ್ ಸೋಲಾರ್ ಪಾರ್ಕ್ ಮಾಡಿ ರೈತರ ಭೂಮಿ ಇದು ಮಾಡ್ಯಾರ, ಅದು ಮಾಡ್ಯಾರ ಅಂತೇಳಿ. ಇವತ್ತು ಅದು ಇಷ್ಟು ಉಪಯೋಗ ಆಗ್ತಾಯಿದೆ ಸೋಲಾರ್ ಪಾರ್ಕ್, ಇಷ್ಟು ಪವರ್ ಜನ್ರೇಷನ್ ಆಗಿ ನಮ್ಮ ವಿದ್ಯುತ್ ಸಮಸ್ಯೆಗೆ ಭಾಳ ದೊಡ್ಡ ಹೆಲ್ಪ್ ಆಗ್ತಾಯಿದೆ. ಮೊನ್ನೆಯವ್ರ ಭಾಷಣ ಅದಕ್ಕೆ ನಾವು ಏನು ಮಾಡ್ತೀವಿ BJPಯವರು ಕಾಪಿ ಮಾಡ್ತಾರೆ. DK ಶಿವಕುಮಾರ್ ಸಾಹೇಬರು ಸೋಲಾರ್ ಪಾರ್ಕ್ ಮಾಡಿದ್ದು ನೋಡಿ ಪ್ರಧಾನಮಂತ್ರಿ ಕುಸುಮ್ C ಅಂತೇಳಿ ಒಂದು ಯೋಜನೆ ತಂದರು. ಅದೇ ಸೋಲಾರೇಷನ್ದು ಕುಸುಮ್ C ಅಂತೇಳಿ ಹೆಸರಿಟ್ಟಿದ್ದಾರೆ. ಅಂದರೆ ನಮ್ಮ ಕಾಪಿನ ಅವ್ರು ಮಾಡಿದ್ದಾರೆ. ಈ 5 ಗ್ಯಾರಂಟಿನೂ ಕಾಪಿ ಅವರು ಮಾಡ್ಯಾರ BJPಯವರು. ಮತ್ತು ಟೀಕಾ ಮಾಡೋದು ಬಿಡೋದಿಲ್ಲ. ಅದಕ್ಕೆ ಕಾಂಗ್ರೆಸ್ ಪಕ್ಷದ ಸರ್ಕಾರ ಯಾವಾಗ ಬರ್ತೈತೆ ಆವಾಗ ರೈತರ ಪರವಾಗಿ, ಜನರ ಪರವಾಗಿ ಇರ್ತೈತೆ ಅನ್ನೋಂಥದ್ದು ಇವತ್ತು ಇದು ಒಂದು ಬಿಚ್ಚ ಕನ್ನಡಿ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳ್ತೇನೆ. ನಾನು ಹೆಸ್ಕಾಂ ಅಧ್ಯಕ್ಷನಾಗಿ ಪಕ್ಷಕ್ಕೆ ಒಳ್ಳೆಯದಾಗಬೇಕು, ಪಕ್ಷ ಸಂಘಟನೆ ಆಗಬೇಕು. ಮತ್ತು 2028ರಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು, DK ಶಿವಕುಮಾರ್ ಸಾಹೇಬರ ನಾಯಕತ್ವದಲ್ಲಿ ಕಾಂಗ್ರೆಸ್ ಪಕ್ಷದ ಸರ್ಕಾರ ಬರಬೇಕು ಅನ್ನೋಂಥದ್ದು ನಮ್ಮ ಗುರಿ. ಒಟ್ಟಾರೆ ನಮ್ಮ ಪಕ್ಷ, ನಮ್ಮ ಹೈಕಮಾಂಡ್, ನಮ್ಮ ಸರ್ಕಾರ ಏನು ಜವಾಬ್ದಾರಿ ಕೊಡ್ತದೆ ಆ ಜವಾಬ್ದಾರಿ ಸಮರ್ಪಕವಾಗಿ ಮಾಡ್ತಾ ಇದ್ದೇನೆ. ಇಷ್ಟು ಹೆಸ್ಕಾಂ ಅಧ್ಯಕ್ಷರ ಮಾತು. ರೈತರಿಗೆ ನಿರಂತರ 7 ತಾಸು ಕರೆಂಟ್ ಕೊಡಲು ನಾವು ಎಲ್ಲ ತಯಾರನ್ನು ಮಾಡ್ತಾ ಇದ್ದೇವೆ. ಯಾವುದೇ ರೀತಿ ರೈತರಿಗೆ ವಿದ್ಯುತ್ ತೊಂದರೆ ಆಗದ ಹಾಗೆ ನೋಡಿಕೊಳ್ಳುತ್ತೇವೆ ಅಂತ ಹೇಳ್ತಾರೆ. ಇರ್ಫಾನ್, ಕರ್ನಾಟಕ TV, ಹಾವೇರಿ.